ಯೂಟ್ಯೂಬ್ ಒಂಥರ ನರ್ಕನೂ ಹೌದು ಸ್ವರ್ಗನೂ ಹೌದು. ವಿಡಿಯೋಸ್ ಮಾಡಿ ಡೈಲಿ ಅಪ್ಲೋಡ್ ಮಾಡೋದಕ್ಕೆ ತುಂಬ ಕಷ್ಟ. ಮತ್ತು ಅದರಲ್ಲಿ ನಾವೇನಾದರೂ ಸಕ್ಸಸ್ ಕಂಡುಬಿಟ್ರೆ ಅದರಷ್ಟು ಒಳ್ಳೆ ಇದು ಪ್ಲ್ಯಾಟ್ಫಾರ್ಮು ಯಾವುದೂ ಇರೋದಿಲ್ಲ. ಯೂಟ್ಯೂಬಿಂದ ಜೀವನಾನ ಕಟ್ಕೊಬೋದಾ? ಹೇಳೋಕ್ಕಾಗೋದಿಲ್ಲ. ಕಟ್ಕೊಂಡಿರೋರು ಇದ್ದಾರೆ, ಬಿಟ್ಟೋಗಿರೋರು ಇದ್ದಾರೆ. ಕನ್ಸಿಸ್ಟೆನ್ಸಿಯಾಗಿ ನಮಗೆ ವ್ಯೂಸು ಡೈಲಿ ಇಷ್ಟು ಅಂತ ಬಂದರೆ ತೊಂದರೆನೇ ಇಲ್ಲ, ಆರಾಮಾಗಿ ಸೆಟ್ಲಾಗ್ಬೋದು. ತುಂಬ ಸಬ್ಸ್ಕ್ರೈಬರ್ಸ್ ಇರೋರು, ಲಕ್ಷ ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋರು ಇದ್ರೂ ಅವ್ರಿಗೆ ವ್ಯೂಸ್ ಕೆಲವೊಂದು ಸರಿ ಬರೋದಿಲ್ಲ. ನಾನೇ ನೋಡಿದ್ದೀನಿ. 5,000 ಬರುತ್ತೆ, 2,000 ಬರುತ್ತೆ, 3,000 ಬರುತ್ತೆ. ಕೆಲವು ಜನಕ್ಕೆ ಕನ್ಸಿಸ್ಟೆನ್ಸಿಯಾಗಿ ಡೈಲಿ 50K 50,000 ವ್ಯೂಸ್, 1,00,000 ಇದ್ದರೆ 50,000 ವ್ಯೂಸ್ ಡೈಲಿ ನಾವು ಯಾವ ವಿಡಿಯೋ ಪೋಸ್ಟ್ ಮಾಡಿದ್ರೂ ಬರುತ್ತೆ ಅಂದರೆ ಆಗುತ್ತೆ. ಮತ್ತು ಇದು ಯೂಟ್ಯೂಬ್ ಇನ್ಕಮ್ ಒಂದೇ ಅಲ್ಲ, ಇದರಲ್ಲಿ ಹಲವಾರು ದಾರಿಗಳಿದೆ. ನಾವು ಮಾಡೋರಿಗೆ ಗೊತ್ತಿರುತ್ತೆ. ಅದು ಫೇಸ್ಬುಕ್ಕಿಂದ ಮಾಡ್ಬೋದು, ಇನ್ಸ್ಟಾಗ್ರಾಮಿಂದ ಮಾಡ್ಬೋದು, ಕೊಲಾಬ್ರೇಷನ್ನು. ಒಬ್ಬೊಬ್ಬರು ವಿಡಿಯೋಸ್ಗೆ ಒಂದೊಂದು ಥರ ಇರುತ್ತೆ. ಟ್ರಾವೆಲಿಂಗ್ ಮಾಡೋರಿಗೆ ಟ್ರಾವೆಲ್ ಅವರೇ ಕೆಲವೊಂದು ಜನ ಸ್ಪಾನ್ಸರ್ ಮಾಡೋರು ಇರ್ತಾರೆ. ಇರುತ್ತೆ, ಹೇಳೋಕ್ಕಾಗೋದಿಲ್ಲ. ಮಿನಿಮಮ್ ಒಬ್ಬೊಬ್ಬರು ಮೆಂಟ್ಯಾಲಿಟಿ ಒಂದೊಂದು ಥರ ಇರುತ್ತೆ. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋರಿಗೆ ಜಾಸ್ತಿ ವ್ಯೂಸ್ ಬರಬೇಕಾಗುತ್ತೆ. ಸ್ವಲ್ಪನೇ ಸಾಕು. ಮಿಡ್ಲ್ ಕ್ಲಾಸ್ ಜನ ಅಂಥವರೆಲ್ಲ ನಮ್ಗೆ ಒಂದು 20,000 ವ್ಯೂ ಬಂದರೆ ಅದು ಅವ್ರಿಗೆ ಅದೇ ದೊಡ್ಡದಾಗಿ ಕಾಣಿಸುತ್ತೆ. ಇನ್ನು ದೊಡ್ಡವ್ರಿಗೆಲ್ಲ 1,00,000 ವ್ಯೂಸ್ ಬಂದರೂ ಅದು ಇಷ್ಟೇನಾ ಅನಿಸುತ್ತೆ. ನನಗೆ ಗೊತ್ತಿರೋ ಹಂಗೆ ಯೂಟ್ಯೂಬ್ ಒಂದೇ ಅಲ್ಲ, ಈ ಮೂರರಲ್ಲೂ ಇರಬೇಕು. ಫೇಸ್ಬುಕ್ಕು, ಇನ್ಸ್ಟಾ, ಇದರಲ್ಲಿ. ನಾನು ಬರೀ ಯೂಟ್ಯೂಬಲ್ಲೇ ಇದ್ದೆ ಇಷ್ಟು ವರ್ಷ. ಇವಾಗ ಫೇಸ್ಬುಕ್ಕಿಗೆ 1 ತಿಂಗಳಾಯಿತು ನಾನು ಫೇಸ್ಬುಕ್ಕಿಗೆ ಹೋಗಿ. ಅದು ನಂದು ಮಾನಿಟೈಸೇಷನ್ ಆಗ್ತಾ ಫೈನಲ್ ಸ್ಟೇಜಲ್ಲಿದೆ, ಆಗುತ್ತೆ ಇನ್ನು ಸ್ವಲ್ಪ ದಿವಸ ಆಗೋಗುತ್ತೆ. ಆಮೇಲೆ ಇನ್ಸ್ಟಾಗ್ರಾಮು ಅಷ್ಟೇ, ಅದರಲ್ಲಿ ತುಂಬ ಜನ ಫಾಲೋವರ್ಸ್ ಇರಬೇಕಾಗುತ್ತೆ. ಆವಾಗ ಕೊಲಾಬ್ರೇಷನ್ನು ಆ ಥರ ಎಲ್ಲ ಬಂದು ತುಂಬ ದುಡಿಯೋರು ದುಡಿತಾ ಇದ್ದಾರೆ, ಹಾಗೆ ಇರೋರು ಹಾಗೆ ಇದ್ದಾರೆ. ಕೆಲವು ಜನಕ್ಕೆ ಫಾಸ್ಟಾಗಿ ರಿಕವರ್ ಆಗುತ್ತೆ, ಕೆಲವು ಜನಕ್ಕೆ ಸ್ಲೋ ಆಗಿ ಆಗುತ್ತೆ. ಎಲ್ಲ ಕೆಲಸದಲ್ಲೂ ಅಪ್ ಆ್ಯಂಡ್ ಡೌನ್ಸು ಇದ್ದಂಗೆ ಇದರಲ್ಲೂ ಸೇಮ್ ಅದೇ ಥರ. ಒಂದೊಂದು ಸತಿ ವ್ಯೂಸು ಜೋರಾಗಿ ಬರುತ್ತೆ, ಒಂದೊಂದು ಸತಿ ಕಮ್ಮಿ ಬರುತ್ತೆ, ಹೇಳೋಕ್ಕಾಗೋದಿಲ್ಲ. 5 ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋರಿಗೆ 5,000 ವ್ಯೂಸು, 10,000 ವ್ಯೂಸು ಬರುತ್ತೆ. ಒಬ್ಬೊಬ್ರಿಗೆ 10,000 ಸಬ್ಸ್ಕ್ರೈಬರ್ಸ್ ಇದ್ದರೂ 20,000 ವ್ಯೂಸು ಆ ಥರ ಪಡ್ಕೊಳ್ಳೋರು ಇದ್ದಾರೆ. ಮತ್ತು ಏನಕ್ಕೆ ಯೂಟ್ಯೂಬಲ್ಲಿದ್ದೀರಿ ಬಿಡಬೇಡಿ ಅಂದರೆ, ಇದರಲ್ಲಿ ಇದೊಂದೇ ದಾರಿ ಅಲ್ಲ, ಬೇರೆ ಬೇರೆ ಥರ ಇರುತ್ತೆ. ಕೆಲವು ಜನಕ್ಕೆ ಖುಷಿ ಇರುತ್ತೆ, ಇದೆ ಖುಷಿ ಸಂತೋಷ ಇದೆಲ್ಲ ಸಿಗುತ್ತೆ. ಆದ್ದರಿಂದ ದುಡ್ಡೊಂದೇ ಮುಖ್ಯ ಅಲ್ಲ, ಬೇರೆ ಬೇರೆ ಥರ ಎಲ್ಲ ಇರುತ್ತೆ ಅಲ್ವಾ. ಇವಾಗ ನಮಗೇನಾದರೂ ಒಂದು ಬಟ್ಟೆ ಬೇಕಂದರೆ ಅವ್ರಿಗೆ ಆ ಶಾಪ್ದೇನಾದರೂ ಶೂಟ್ ಮಾಡಿದ್ರೆ ಕಮ್ಮಿಗೆ ಬಟ್ಟೆ ಸಿಗೋದು. ಮತ್ತು ನಾವು ಎಲ್ಲಿಗೆ ಹೋಗಬೇಕು, ಎಲ್ಲಿ ಕಮ್ಮಿಗೆ ಸಿಗುತ್ತೆ, ಎಲ್ಲಿ ಜಾಸ್ತಿಗೆ ಸಿಗುತ್ತೆ ಅಂದ್ಬಿಟ್ಟು ಹಂಗೆ ಹುಡ್ಕೊಂಡು ಬಿಟ್ಟಿರ್ತೀವಿ, ಹುಡ್ಕೊಂಡೋಗಿ ಪಡ್ಕೊತೀವಿ.
ಸಣ್ಣ ಸಣ್ಣದಾಗಿ ನೋಡಿದ್ರೆ ಸಣ್ಣ ಸಣ್ಣದಾಗಿ ಸಿಗುತ್ತೆ, ದೊಡ್ಡದಾಗಿ ನೋಡಿದ್ರೆ ದೊಡ್ಡದಾಗಿ ಸಿಗುತ್ತೆ. ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಬರೋದೇ ಇಲ್ಲ, ತಾಳ್ಮೆಯಿಂದ ಇರಬೇಕು. 1-2 ವರ್ಷ 3 ವರ್ಷ ಕಾಯಲೇಬೇಕು, ಕಾದ್ರೇ ಅದರ ಫಲ ಸಿಗೋದು. ಬೀಜ ಹಾಕಿದ ತಕ್ಷಣವೇ ಮರ ಬೆಳೆಯೋಲ್ಲ. ಆ ಥರ ಬೆಳೀತು ಅಂದರೆ ಅದು ಬಿದ್ದೋಗುತ್ತೆ, ಬೇಗ ಬಿದ್ದೋಗುತ್ತೆ. ಅಂದರೆ ಫೇಕಾಗಿ ಸಬ್ಸ್ಕ್ರೈಬರ್ಸ್ನ ತೆಗೆದುಕೊಳ್ಳೋದು, ವ್ಯೂಸ್ನ ತೆಗೆದುಕೊಳ್ಳೋದು, ಈ ಥರ ತುಂಬ ಜನ ಮಾಡ್ತಾರೆ. ಅದು ಯೂಟ್ಯೂಬ್ ಯಾವಾಗ ಅವ್ರ ಚಾನಲ್ನ ಕಿತ್ತು ಬಿಸಾಗುತ್ತೋ ಗೊತ್ತಿಲ್ಲ. ಯೂಟ್ಯೂಬಲ್ಲೂ ತುಂಬ ರೂಲ್ಸು ರೆಗ್ಯುಲೇಷನ್ಸು ಇದೆ. ಒಂದು ಸ್ವಲ್ಪ ಯಾಮಾರಿದ್ರೂ ನಾವು ಇಷ್ಟೊಂದು ಕಷ್ಟಪಟ್ಟಿರೋದು ಹೋಗ್ಬಿಡುತ್ತೆ. ತುಂಬ ಕಷ್ಟಪಡ್ತೀವಿ ಒಂದು ಯೂಟ್ಯೂಬ್ ಚಾನಲ್ನ, ಅದನ್ನು ಅರ್ನಿಂಗ್ಸ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ 4000 ವಾಚ್ ಓವರು, 1000 ಸಬ್ಸ್ಕ್ರೈಬರ್ಸ್ ಮಾಡೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಈ ಮೊದಲೆಲ್ಲ ಟಿಕ್ ಟ್ಯಾಕು ಅದರಲ್ಲಿ ಇರೋರೆಲ್ಲ ಯೂಟ್ಯೂಬಿಗೆ ಬಂದು ಆವಾಗ ಅವರೆಲ್ಲ ತುಂಬ ಸಕ್ಸಸ್ ಬೇಗ ಸಿಗುತ್ತೆ. ಬಟ್ ನಾವೆಲ್ಲ ನಮಗದೆಲ್ಲ ಏನೂ ಇಲ್ಲ, ಏನೂ ಗೊತ್ತಿಲ್ಲ. ಡೈರೆಕ್ಟಾಗಿ ಯೂಟ್ಯೂಬ್ ಬಂದಿರ್ತೀವಿ, ಯಾರ ಸಪೋರ್ಟು ಇರೋದಿಲ್ಲ, ಏನೂ ಇಲ್ಲ. ಮಾಡ್ತಾಯಿದ್ರೆ ನಮಗೆಲ್ಲ ಒಂದು ಸ್ವಲ್ಪ ಸ್ಲೋವಾಗಿ ಗ್ರೋ ಸಿಗೋದು. ಏನು ಮಾಡೋಕ್ಕಾಗಲ್ಲ, ಸಿಗೋರಿಗೆ ಸಿಗುತ್ತೆ, ಇಲ್ದಿರೋರಿಗೆ ಇಲ್ಲ. ಕೆಲವು ಜನ ಅಡುಗೆ ಚಾನಲ್ಗಳೇ ಮಾಡಿ ಎಷ್ಟೋ ಸಬ್ಸ್ಕ್ರೈಬರ್ಸ್ ತಂದ್ಕೊಂಡಿರ್ತಾರೆ. ಅವರು ಎಷ್ಟೋ ವರ್ಷದ ಪರಿಶ್ರಮ ಇರುತ್ತೆ ಅದರಲ್ಲಿ. ನಾವು ಈಗಲೇ ಬಂದುಬಿಟ್ಟು ನಮ್ಗೆ ಈಗಲೇ 1 ತಿಂಗಳಿಗೆ ಮಾಡಿಬಿಡಬೇಕು. ನನ್ನ ಜೊತೆ ಒಬ್ಬರು ನಮ್ಮ ಮನೆ ಹತ್ರನೇ ಇದ್ದಾರೆ, ಅವರೇ ಶುರು ಮಾಡಿದ್ರು. 1 ತಿಂಗಳು ಮಾಡಿದ್ರು, ಆಮೇಲೆ ಇವ್ರಿಗೆ 1 ತಿಂಗಳಿಗೆ ಸಂಬಳ ಸಿಗಬೇಕು ಅಂತ ಆಮೇಲೆ ಬಿಟ್ಟು ಹೋಗ್ಬಿಟ್ರು. ನಾವು ಬಿಡಲಿಲ್ಲ, ಅದನ್ನು ಮಾಡಿಕೊಂಡೇ ಹೋದ್ವಿ. ಅದು ಒಂದು ಸ್ವಲ್ಪ ಆಮೆ ಥರ ಗ್ರೋ ಆಗ್ತಾ ಇದೆ. ಡೈಲಿ ವಿಡಿಯೋಸ್ ಹಾಕಿದ್ರೆ ಆಗುತ್ತೆ ಅಂತಾರೆ. ಗೊತ್ತಿಲ್ಲ, ಆಗೋರಿಗೆ ಆಗುತ್ತೆ, ಆಗದಿರೋರಿಗೆ ಇಲ್ಲ. ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟರೆ ಎಲ್ಲದರಲ್ಲೂ ಖಂಡಿತ ಜಯ ಇರುತ್ತೆ. ಸುಮ್ಮನೆ ನಮಗೆ ಕೂತ್ಕೊಂಡಿರೋ ಹತ್ರನೇ ಬೇಕು ಅಂದರೆ ತುಂಬ ಕಷ್ಟ ಇದೆ. ಇಲ್ಲಿಗೆ ಬಂದಮೇಲೆ ಒಬ್ಬೊಬ್ಬರ ಮಾತು ಕೇಳಬೇಕು, ಒಂದು ಕಮೆಂಟ್ಗಳ ಓದಬೇಕು. ಆ ಕಮೆಂಟ್ಗಳ ಒಬ್ಬೊಬ್ರು ಹಾಕೋ ಕಮೆಂಟ್ಗಳಿಗೆ ಯೂಟ್ಯೂಬೇ ಬಿಟ್ಬಿಟ್ಟು ಓಡೋಗ್ಬಿಡೋಣ ಅನಿಸ್ಬಿಡುತ್ತೆ. ಆ ಥರ ಕಮೆಂಟ್ಗಳು ಹಾಕ್ತಾರೆ. ಅದನ್ನೆಲ್ಲ ತಡ್ಕೊಂಡು ಮುಂದೆ ಬರೋರು ಮುಂದೆ ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ಕಿವಿಗೆ ಹಾಕ್ಕೊಂಡಿರ ಡೈಲಿ ಒಂದೊಂದು ವಿಡಿಯೋ ಮಾಡಾಗಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. ಡೈಲಿ ಬೇಕು ಅಂದರೆ ನಾವು ಡೈಲಿ ಕಂಟೆಂಟು ತರಬೇಕು. ತುಂಬ ಕಷ್ಟ ಇರುತ್ತೆ. ಒಬ್ಬೊಬ್ಬರೇ ಆದರೆ ಇದರಲ್ಲಿ ಹೋರಾಟ ಮಾಡೋದು ನನಗೆ ಅನಿಸಿರೋ ಪ್ರಕಾರ ಕಷ್ಟ. ಅಂದರೆ ಸ್ವಲ್ಪ ವರ್ಷ ಆಗಬೇಕು, ಆಮೇಲೆ ಅವ್ರಿಗೂ ಸಕ್ಸಸ್ ಸಿಗುತ್ತೆ. ಸ್ಟಾರ್ಟಿಂಗೇ ಆದರೆ ಸಿಗೋದಿಲ್ಲ. ಒಂದೊಂದು ಥರ ವ್ಲಾಗ್ಸ್ ಮಾಡೋರಿಗೆ ಒಂದೊಂದು ಥರ ಬೆನಿಫಿಟ್ ಸಿಗುತ್ತೆ. ಎಲ್ಲರಿಗೂ ಟ್ರಾವೆಲ್ ಮಾಡೋರಿಗೆ ಅದರದ್ದೇ ಇರುತ್ತೆ, ಕುಕ್ಕಿಂಗ್ ಮಾಡೋರಿಗೆ ಅದರದ್ದೇ ಇರುತ್ತೆ, ವ್ಲಾಗ್ಸ್ ಮಾಡೋರಿಗೆ ಅದರ ಸಂಬಂಧಪಟ್ಟಿದ್ದ ಬೆನಿಫಿಟ್ಸ್ ಇರುತ್ತೆ. ಪಡೆಯೋರು ಲಕ್ಷ ಸಂಬಳ ಪಡೀತಾ ಇರೋರು ಇದ್ದಾರೆ. ಬಟ್ ಅವ್ರ ಪರಿಶ್ರಮ ಎಷ್ಟೋ ವರ್ಷಗಳಿಂದ ಸಾಗ್ತಾ ಬಂದಿದೆ, ಪಡೀತಾ ಇದ್ದಾರೆ. ಎಷ್ಟೋ 10 ಲಕ್ಷ 15 ಲಕ್ಷ ಸಂಬಳಗಳು ತೆಗಿತಾ ಇರೋರು ಇದ್ದಾರೆ. ಚಿಕ್ಕದಾಗಿ 20,000 50,000 60,000 ಎಲ್ಲ ಸಂಬಳಗಳು ತೆಗಿತಾ ಇರೋರು ಇದ್ದಾರೆ. ಸುಮ್ಮನೆ ಯಾರೂ ಯೂಟ್ಯೂಬ್ ಮಾಡ್ತಾ ಇಲ್ಲ. ಅದರಲ್ಲಿ ಅವ್ರಿಗೆ ಸಂಬಳ ಬರೋದ್ರಿಂದನೇ, ದುಡ್ಡು ಬರೋದ್ರಿಂದನೇ ಅವರು ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಇರೋದು. ಯಾರೂ ಸುಮ್ಮನೆ ಯೂಟ್ಯೂಬು ಅದೆಲ್ಲ ಮಾಡ್ತಾ ಇಲ್ಲ. ಅದರಲ್ಲೂ ಸಂಬಳಗಳು ಬರುತ್ತೆ. ಅದು ಕೆಲವು ಜನಕ್ಕೆ ಗೊತ್ತಿಲ್ಲ. ಏನಕ್ಕೆ ಯೂಟ್ಯೂಬ್ ಮಾಡ್ತಾ ಇದೀಯಾ, ಏನು ಬರುತ್ತೆ ಅಂದ್ಬಿಟ್ಟು ಇರೋರು ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀವಿ. ನೀವು ಅಂದ್ಕೊಂಡು ಆಮೇಲೆ ಸಂಬಳ ಬರುತ್ತೆ ಅಂದ್ಬಿಟ್ಟು ಹೇಳಿದ್ರೆ ಅದು ಅಷ್ಟು ಸುಲಭ ಅಲ್ಲ. ತುಂಬ ಕಷ್ಟ ಇದೆ, ತುಂಬ ಪರಿಶ್ರಮ ಪಡಬೇಕು.
ಪಟ್ರೆ ನಾವು ಅಷ್ಟೇ ಸ್ಟಾರ್ಟಿಂಗಲ್ಲಿ ಬಂದಾಗ ಏನು ಈ ವಿಡಿಯೋಗಳಷ್ಟೇ ತಾನೇ ಮಾಡಾಕ್ಬೋದು ಅದು ಇದು ಅಂದ್ಬಿಟ್ಟು ಇಳಿದ್ಮೇಲೆ ಆವಾಗ ಗೊತ್ತಾಯಿತು ಇದರದ್ದು ಒಂದು ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ವಿ ಅಂದ್ಬಿಟ್ಟು. ಒಂದೊಂದು ಇಷ್ಟು ಕಷ್ಟಪಟ್ಟಿರೋವ್ರಿಗೂ ಕೆಲವು ಜನಕ್ಕೆ ಚಾನಲ್ಗಳೇ ಎಗರೋಗ್ಬಿಡುತ್ತೆ. ಮತ್ತೆ ರೀಸ್ಟಾರ್ಟ್ ಮಾಡಿದ್ದಾರೆ. ತುಂಬ ನೋವಾಗುತ್ತೆ. ಎಷ್ಟೋ ವರ್ಷಗಳ ಪರಿಶ್ರಮ, ಅಷ್ಟು ಸಬ್ಸ್ಕ್ರೈಬರ್ಸ್ ತೆಗೆದುಕೊಂಡಿರ್ತೀವಿ, ಅಷ್ಟು ಮಾಡಿರ್ತೀವಿ, ಎಗರೋಗ್ಬಿಡುತ್ತೆ. ಮೊನ್ನೆ ಒಂದಿಬ್ಬರದ್ದು ಚಾನಲ್ ಹಂಗೆ ಆಯಿತು, ಮತ್ತು ಅವ್ರದ್ದು ವಾಪಸ್ ಬಂತು. ಆ ಥರ ಫೇಕಾಗಿ ಹೋದರೆ ಆ ಥರನೇ ಒಂದು ಸ್ವಲ್ಪ ಏನಾದರೂ ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗೆ ವಿರೋಧವಾಗಿ ನಮ್ಗೆ ಗೊತ್ತಿಲ್ದಿರೇ ವಿಡಿಯೋಸ್ ಆಗಿಬಿಟ್ಟಿರ್ತವೆ. ಅದರಿಂದನೂ ಹೋಗ್ಬಿಟ್ಟಿರುತ್ತೆ. ಚಾನಲ್ನ ಎತ್ತಿಬಿಡ್ತಾರೆ, ಕ್ಲೈಮು ಹಾಕ್ತಾರೆ, ಯೂಟ್ಯೂಬ್ ಕ್ಲೈಮು. ಹುಷಾರಾಗಿರಬೇಕಾಗುತ್ತೆ. ಸಂಜೆ 6:30 ಆಗಿದೆ, 6:20 ಆಗಿದೆ. ಸೂರ್ಯ ನೋಡಿ ಇನ್ನಿದೆ, ಎಷ್ಟು ಚೆನ್ನಾಗಿದೆ ವ್ಯೂ ನೋಡಿ. ನಮ್ಮನೆ ಕೆಲಸ ಮಾಡ್ಕೊಳ್ಳೋದ್ರಲ್ಲಿ ನಮಗೇನು ಅವಮಾನ? ನಮ್ಮನೆ ಕೆಲಸ ನಾವೇ ಮಾಡಲಿಲ್ಲ ಅಂದರೆ ಬೇರೆಯವರು ಎಷ್ಟು ಮಾತ್ರ ಇರುತ್ತೆ? ಹಾಳು ಮಾಡಿದ್ದು ಹಾಳು, ನಾವು ಮಾಡಿದ್ದು ನಾವು ಅನ್ನೋ ಗಾದೆ ಮಾತೇ ಇದೆ. ಅದು ಎಷ್ಟು ನಿಜ ಅನ್ನೋದು ಮನೆ ಕೆಲಸಕ್ಕೆ ಬರೋರು ಮನೇಲಿ ಗೊತ್ತಿರುತ್ತೆ. ಅವರು ಬಂದು ಮನೆ ಕೆಲಸ ಮಾಡಿಬಿಟ್ಟು ಹೋದರೂ ನಮ್ಗೆ ನೆಮ್ಮದಿನೇ ಇರಲ್ಲ. ಬೆಳಿಗ್ಗೆ ಸೂರ್ಯ ಚೆನ್ನಾಗಿ ದಗ ಅಂತ ಉರಿತಾ ಇದ್ರು. ಮಳೆಗಾಲ ಬೇರೆ ಶುರುವಾಗಿದೆ. ಸೂರ್ಯ ಬರೋದೇ ಅಪರೂಪ ಆಗೋಗಿದೆ ನಮಗೆ. ನಾವು ಮಾಡಿ ಕೆಲಸ ಅದರಲ್ಲಿ ಸಿಗೋ ತೃಪ್ತಿ ಮನೆ ಕೆಲಸದವ್ರು ಬಂದು ಮಾಡೋ ಕೆಲಸದಲ್ಲಿ ತೃಪ್ತಿ ಸಿಗೋದಿಲ್ಲ. ಅದು ಅನುಭವಿಸೋರಿಗೆ ಗೊತ್ತಿರುತ್ತೆ. ಸೋಯಾಬೀನ್ ಸಾಂಬಾರು ಮಾಡ್ತಾಯಿದ್ದೀನಿ. ಸೋಯಾನ ನೆನೆಸಿದ್ದೆ, 1-2 ಅವರ್ ನೆನೆಸಿದ್ದೆ. ಕುಕ್ಕರ್ಗೆ ಹುಣಸೆಹಣ್ಣು, ಸೋಯಾ ಬೀನ್ಸು ಹಾಕಿ 2 ವಿಸಿಲ್ಲು, ಉಪ್ಪು ಸ್ವಲ್ಪ ಹಾಕಿ 2 ವಿಸಿಲ್ ಇಕ್ಕಿದ್ದೀನಿ. ಅದನ್ನು ಬೇಯಿಸ್ಕೊಳ್ಳೋಷ್ಟೊತ್ತಿಗೆ ಈರುಳ್ಳಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ ಸ್ವಲ್ಪ, ಶುಂಠಿ ಸ್ವಲ್ಪ, ಮೆಣಸಿನ್ಕಾಯಿ ಸ್ವಲ್ಪ, ಆಯಿಲ್ ಸ್ವಲ್ಪ ಹಾಕಿ ಫ್ರೈ ಮಾಡಿಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಟೊಮೊಟೊನ ಹಾಕ್ಕೊಂಡು ತೆಂಗಿನಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಮತ್ತೆ ಅದನ್ನು ರುಬ್ಬಕ್ಕೆ ಹಾಕ್ಕೊಂಡು ರುಬ್ಬಿಟ್ಟು ಮತ್ತು ಬಾಣಲೆಯಲ್ಲಿ ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ತೆಗೆದುಬಿಟ್ಟು ಬೇಯ್ದಿರೋ ಕುಕ್ಕರ್ನಲ್ಲಿರೋ ಬೀನ್ಸು, ಹುಣಸೆಹಣ್ಣು, ಉಪ್ಪು, ಅದಕ್ಕೆ ಮತ್ತು ಪೊಟೇಟೊ, ಆಲೂಗಡ್ಡೆ ಹಾಕಿ ಇನ್ನು ಸ್ವಲ್ಪ ಹೊತ್ತು ಬೇಯಿಸಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಬೇಕು. ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿದ ನಂತರ ನಾವು ರುಬ್ಬಿರೋದನ್ನು ತೆಗೆದು ಅದರಲ್ಲೇ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸಬೇಕು. ಆಮೇಲೆ ಒಗ್ಗರಣೆ ಹಾಕಿರೋದನ್ನು ಹಾಕಿ ಅದನ್ನು ಸ್ವಲ್ಪ ಬೇಯಿಸಬೇಕಾಗುತ್ತೆ, ಚೆನ್ನಾಗಿರುತ್ತೆ. ಮತ್ತು ಸೋಯಾ ಚಾಂಕ್ಸಲ್ಲಿ ಕಬಾಬ್ ಥರ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಕಬಾಬ್ ಪೌಡ್ರ್ ತಂದು ಅದಕ್ಕೆ ಕಡಲೆ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಟೇಸ್ಟು ಚೆನ್ನಾಗಿತ್ತು.